ಅವಾಗ ಡಿಸೈಡ್ ಮಾಡಿದೆ ನಾನು ಧಾರಾವಾಹಿ ಮಾಡಲ್ಲ ಅಂತ. ಇಲ್ಲಪ್ಪ ಪಾತ್ರ ಇಲ್ಲ ಅಂದ್ರು. ಪಾತ್ರ ಇಲ್ಲ ಅಂದ್ರು. ಸರ್ ಅದೇ ಟ್ರೈನಿಂಗ್ ತಗೊಂಬಿರ್ರಿ ಅಂತಂದು ಹೇಳಿದ್ರಲ್ಲ ಸರ್. ಇಲ್ಲಪ್ಪ ಯಾರೋ ನಿನ್ ಕ್ಯಾರೆಕ್ಟರ್ ಬೇರೆ ಫಿಕ್ಸ್ ಆಗಿದೆ. ದುಡ್ಡು ಕೊಟ್ಟು ಪಾತ್ರ ಮಾಡಿರ್ಬೋದು, ಯಾರು ಕೊಡ್ತಾರೆ ಈ ಮೂತಿಗೆ? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶೋ, ಇಟ್ಸ್ ಮೈ ಒಪಿನಿಯನ್. ಒಂದು ಶಾಟ್ ತೆಗಿಲಿಲ್ಲ ಸರ್, ಒಂದು ಶಾಟ್ ತೆಗಿಲಿಲ್ಲ. ನಾನು ಕೇಳಿದೆ ಅಸಿಸ್ಟೆಂಟ್ ಡೈರೆಕ್ಟರ್ನ, ಸರ್ ಬೆಳಗ್ಗೆ 8 ಗಂಟೆಗೆ ಕರೆಸಿದ್ರೆ ನೀವು ನನ್ನ ಒಂದು ಶಾಟ್ ತೆಗಿಬಾರ್ದಾಗ್ಯದ ಸರ್ ಅಂತ ಕೇಳಿದಾಗ, ಇಲ್ಲ ರೀ ಅವರು ಆ ಕೆಲಸ ಈ ಕೆಲಸ ಆ ಸೀನು ಈ ಸೀನ್ ಎಲ್ಲ ಬದಲಾವಣೆ ಆಗೋಯ್ತು ಸರ್. ಹೇಳ್ಬೇಕಿಲ್ಲ ಸರ್, ನಾನಾದ್ರೂ ಹೋಗ್ತಿದ್ದೆ. ನಾನು ಸೇಲ್ಸ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಅವತ್ತು ರಜಾ ಹಾಕಿದ್ದೆ. ನಾನು ಹೋಗಿ ನಾನು ಕೆಲಸ ಆದ್ರೂ ಮಾಡ್ತಿದ್ದೆ. ನನಗೆ 12,000 ರೂಪಾಯಿ ಸಂಬಳ ಕೊಡ್ತಿದ್ರು ಅವಾಗ ಅವರು. ಸೇಲ್ಸ್ ಪ್ರಮೋಷನ್ ಆದ್ಮೇಲೆ 12,000 ರೂಪಾಯಿ ಸಂಬಳ ಕೊಡ್ತಿದ್ರು. ಒಂದಿನ ಪೇಮೆಂಟ್ ಹೋಯ್ತಲ್ಲ ಸರ್, ಹೋಗ್ಲಿ ಬಿಡಿ ಸರ್ ಅಂತಂಗ ಸುಮ್ಮನೆ ಸಮಾಧಾನ ಆಗಿ ಆಗ ಎಲ್ಲ ಪ್ಯಾಕಪ್ ಆಯ್ತು. ಏನಾದ್ರು ಕೊಡ್ಬೋದು ಪೇಮೆಂಟ್ ಅಂತಂದು ಕಾಯ್ತಾ ಇದ್ದೀನಿ ಸರ್. ಹೋಗುವಾಗ ಒಬ್ಬರಾದ್ರೂ ಹೇಳ್ಬೇಕಲ್ಲ ಸರ್, ಶರಣ ಸರ್ ನೀವು ಹೊರಡಿ ಅಂತಂದೇಳಿ ಕೈ ಕೊಟ್ಟು ಹೋಗ್ಬಿಟ್ರು. ₹1 ಪೇಮೆಂಟ್ ಕೊಟ್ಟಿಲ್ಲ, ಕನ್ವಿನ್ಸ್ ಕೊಟ್ಟಿಲ್ಲ ಸರ್. ಪೇಮೆಂಟ್ ಇರ್ಲಿ ಸರ್, ಅಟ್ಲೀಸ್ಟ್ ಪೆಟ್ರೋಲ್ ಬಸ್ ಚಾರ್ಜ್ ಆದ್ರೂ ಕೊಡ್ಬೇಕಲ್ಲ ಸರ್. ₹100 ಆದ್ರು ₹100 ಕೊಡ್ಲಿಲ್ಲ ಸರ್. ಆಗ ಮನಸ್ಸಿಗೆ ಎಷ್ಟು ನೋವಾಗಬಾರ್ದು ಸರ್. ಅದೇ ಬೆಳಿಗ್ಗೆ 8 ಗಂಟೆಯಿಂದ 9:30 ರಾತ್ರಿ 9:30 ಗಂಟೆ ಅವ್ರನ್ನ ಕಾಯಿಸಿ, ಅದಾದ್ಮೇಲೆ ಪಾತ್ರನೂ ಇಲ್ಲ, ಅದರ ಜೊತೆಗೆ ಅವ್ರಿಗೆ ಬಸ್ ಚಾರ್ಜು ಇಲ್ಲ. ಇದು ನಮ್ಮ ಇಂಡಸ್ಟ್ರಿಯ ಒಂದು ಯಾವಾಗ್ಲೂ ಇರುವಂತ ಕಥೆಗಳು. ಅದೊಂದು ಅನುಭವ, ಒಂದು ಕೈ ಘಟನೆ ಆಯ್ತು ಸರ್. ಅವತ್ತಾಯ್ತು, ಬೇಡ ಬಿಡ ನಮಗೆ ಧಾರಾವಾಹಿ ಸೆಟ್ ಆಗಲ್ಲ ಅಂತ ಅನ್ಕೊಂಡು ಒಂದು 3-4 ತಿಂಗಳು ಸುಮ್ನೆ ಇದ್ದೆ ಸರ್. ನಾನಾಯ್ತು, ನನ್ನ ಕೆಲಸ ಆಯ್ತು, ಆಮೇಲೆ ಹವ್ಯಾಸಿ ನಾಟಕಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಆ ಟೈಮಲ್ಲಿ ಇನ್ನೊಂದು ಯಾವ್ದೋ ಒಂದು ಸೀರಿಯಲ್ ಸರ್ ಬರ್ತೈತಿ, ಈಗೆಲ್ಲ ವೈಂಡ್ ಅಪ್ ಆಗಿದೆ ಅನ್ಸುತ್ತೆ, ಅದೆಲ್ಲ ಈಗ ಬರ್ತಾ ಇಲ್ಲ. ಅವಾಗ ಮನೆ ಒಂದು 3 ಬಗೆ ಟೈಮಲ್ಲೇ ಇನ್ನೊಂದು ಯಾವ್ದೋ ಒಂದು ಸೀರಿಯಲ್ ಇಲ್ಲಿ ಈ ಬನಾರಟ ರೋಡ್ ಅಲ್ಲಿ ಮೀನಾಕ್ಷಿ ಮಾಲ್ ಇದೆಯಲ್ಲ ಸರ್. ಹೌದು, ಮೀನಾಕ್ಷಿ ಮಾಲ್. ಅದ್ರ ಮುಂದೆ ಒಂದು ಯಾವ್ದೋ ಒಂದು ಶೂಟಿಂಗ್ ಮನೆ, ಅದ್ರ ಮುಂದೆ ಹೋದ್ರೆ ರೈಟ್ ಸೈಡ್ ಒಂದು ಮನೆ ಇದೆ, ಒಳಗ್ ಹೋಗ್ಬೇಕು. ಅವ ನಂದು ಗಾಡಿ ಇತ್ತು, ಟಿವಿಎಸ್ ಗಾಡಿ ಇತ್ತು. ಟಿವಿಎಸ್ ಗಾಡಿ ತಗೊಂಡು ಹೋದೆ, ನಾನೇ ಪೆಟ್ರೋಲ್ ಹಾಕೊಂಡು ಹೋದೆ ನಾನು. ಅವತ್ತಂಗೆ ಆಯ್ತು ಸರ್. ₹50 ಕೊಟ್ಟಾರ ಸರ್. 10 ಗಂಟೆಗೆ ಕರೆಸಿ 6 ಗಂಟೆಗೆ ನನ್ನ ಕಳಿಸಿದಾರ. ಒಂದು ಶಾಟ್ ತೆಗ್ದಿಲ್ಲ, ₹50 ಕೊಟ್ಟಾರ. ಶರಣ ಸರ್ ಅಲ್ಲಿಂದ ಬಂದಿದ್ದೀರಾ ನೀವು, ತಗೊಳ್ಳಿ ಅಂತಂದ ಹೇಳಿ ₹50 ಇಡ್ತಾ ಇದಾರೆ ಕೈಯಲ್ಲಿ. ಇದು ಸಿನಿಮಾಗ ಸೀರಿಯಲ್ ಇದು ಸೀರಿಯಲ್. ನಾ ಸಿನಿಮಾಗ ಇನ್ನ ನಾನು ಗೊತ್ತಿಲ್ಲಲ್ಲ ಸರ್, ಸಿನಿಮಾಗ ಹೋಗಿರ್ಲಿಲ್ಲ ಇನ್ನ. ಅಂದ್ರೆ ಸಿನಿಮಾದವ್ರು ಯಾರು ಪರಿಚಯ ಆಗಿಲ್ಲ ನನಗೆ, ಸಿನಿಮಾದವ್ರು ಯಾರು ಪರಿಚಯ ಆಗಿರ್ಲಿಲ್ಲ. ಬರೀ ಸೀರಿಯಲ್ ಪ್ರೊಡಕ್ಷನ್ ಮ್ಯಾನೇಜರ್, ಅಸಿಸ್ಟೆಂಟ್ ಡೈರೆಕ್ಟರ್ನ ಇವ್ರು ಕಾಂಟ್ಯಾಕ್ಟ್ ಮಾಡಿ ನಾನು ಸೀರಿಯಲ್ಗೆ ಹೋಗ್ತಾ ಇದ್ದೆ ನಾನು. ಅವ್ರಂಗೆ ಅಲ್ಲಿ ಒಂದು ಬಹಳ ನೋವಾಯ್ತು ನನಗೆ. ನೋಡಿ, 2ನೇ ಸಲಾನು ಕರೆಸ್ತಾರೆ, ಅವ್ರಿಗೆ ಮೇಕಪ್ ಹಾಕ್ಸ್ತಾರೆ, ಯಾವ ಒಂದು ಶಾರ್ಟ್ ಕೂಡ ಅವ್ರದ್ದು ಶೂಟ್ ಮಾಡಲ್ಲ. ಕೊನೆಗೆ ₹50 ಕೊಟ್ಟು ಕಳಿಸ್ತಾರೆ. ನೀವು ಊಟ ಮಾಡ್ಕೊಂಡು ಹೋಗ್ರಿ ಅಂತಂದೇಳಿ ₹50 ಕೊಟ್ಟು ಕಳಿಸ್ತಾರೆ. ಕಳಿಸಿದ್ರು ಕೂಡ ಅವಾಗ ಡಿಸೈಡ್ ಮಾಡಿದೆ ನಾ ಧಾರಾವಾಹಿ ಮಾಡಲ್ಲ ಅಂತ. ಧಾರಾವಾಹಿ ನಾ ಮಾಡೋದಿಲ್ಲ, ನೋಡ ಬಿಡ ಬೇಡ ಬೇಡ. ಒಂದು ರಂಗಭೂಮಿ ಕಲಾವಿದ, ಅದು ಚಿಕ್ಕ ಪಾತ್ರ ಅಲ್ಲ, ದೊಡ್ಡ ಪಾತ್ರ ಮಾಡುವಂತ ಒಬ್ಬ ಕಲಾವಿದನ್ನ ಈ ತರ ನೀವು ಕರೆಸಿ, ಅದು ನನ್ನ ಪ್ರಕಾರ ಒಂದು ಅವಮಾನ ಮಾಡುವಂಥದ್ದು. ದಯವಿಟ್ಟು ಯಾವ ಕಲಾವಿದನಿಗೂ ಈ ತರ ಮಾಡಬೇಡಿ. ಯಾಕಂದ್ರೆ ಮುಂಚೆನೆ ಆತನಿಗೆ ಒಂದು ಏನು ಪಾತ್ರ ಇದೆ ಅದ್ರ ಬಗ್ಗೆ ವಿವರಣೆ ಕೊಡಿ ಫಸ್ಟ್. ಅದಾದ್ಮೇಲೆ ಅವ್ರು ಬಂದ ಮೇಲೆ, ಯಾಕಂದ್ರೆ ಕಲಾವಿದ ಅಂದಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಸ್ ಅ ಪ್ರೊಡಕ್ಷನ್ ಹೌಸ್ ಆಗಲಿ ಟೆಕ್ನಿಷಿಯನ್ ಆಗಲಿ, ಅವ್ರನ್ನ ನೋಡ್ಕೊಳ್ಳೋವಂಥದ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಅವರು ಪಾಪ ಶ್ರದ್ಧೆಯಿಂದ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಕಾದಿದ್ದಾರೆ. ಅಂದ್ರೆ ಎಷ್ಟು ಡಿಸಿಪ್ಲಿನ್ ಇರಬೇಕು ಅವ್ರಿಗೆ. ಅದನ್ನ ಅವ್ರಿಗೆ ಒಂದು ಶಾರ್ಟ್ ಇಲ್ಲ ಅಂದ ತಕ್ಷಣ ಅವ್ರಿಗೆ ಎಷ್ಟು ನೋವಾಗತ್ತೆ. ಸೊ ಅದಕ್ಕಿಂತ ಹೆಚ್ಚಾಗಿ ಒಂದು ಕನ್ವೇನ್ಸ್ ಅನ್ನೋದು ಕೂಡ ನೀವು ಪ್ರಾಪರ್ ಆಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕಲಾವಿದನಿಗೆ ಏನ್ ಬೆಲೆ ಇದೆ? ಯಾಕೆಂದ್ರೆ ಈ ಪ್ರೋಗ್ರಾಮ್ನ ಸುಮಾರು ಜನ ನೋಡ್ತಾರೆ. ಸೊ ಅಲ್ಲಿ ಎಷ್ಟೋ ಜನ ಕಲಾವಿದರು ಇದನ್ನ ಆಗ್ಬೇಕು ಅಂದ್ಕೊಂಡಿರೋರ್ಗು ಅಷ್ಟೇನೆ ನಾವು ಹೇಳೋದು, ದಿಸ್ ಇಸ್ ದ ರಿಯಾಲಿಟಿ. ನಿಜವಾಗ್ಲೂ ನಡೆಯೋದು ಇದೇನೆ. ಸುಮಾರು ಕಡೆ ಇವತ್ತಿಗೂ ಅಷ್ಟೇ ಆ ಕಂಪ್ಲೇಂಟ್ಸ್ ಇದೆ, ಪ್ರಾಪರ್ ಸಿಸ್ಟಮ್ ಇಲ್ಲ ನಮ್ಮಲ್ಲಿ. ಸೊ ಹಾಗಾಗಿ ಇದಕ್ಕೆಲ್ಲ ನೀವು ರೆಡಿ ಆಗಿರ್ಬೇಕು. ಅದ್ರ ಕುಗ್ಬೇಡಿ, ಇದ್ರಲ್ಲಿ ಬೆಳಿಬೇಕು ಅಂತ ಬಂದ್ರೆ ಇದಕ್ಕೆಲ್ಲ ನೀವು ರೆಡಿ ಆಗಿರ್ಬೇಕು. ಓಕೆ, ಹೇಳಿ ಶರಣಪ್ಪ ನೀವು. ಓಕೆ, ಇವಾಗ ಸೀರಿಯಲ್ ಅಲ್ಲಿ ನಿಮ್ಗೆ ಇದೆಲ್ಲ ಫೇಸ್ ಆಯ್ತು, ಮತ್ತೆ ವಾಪಸ್ ನೀವು ರಂಗಭೂಮಿಗೆ ಹವ್ಯಾಸಿ ತರ ನಾನು ಹವ್ಯಾಸಿ ನಾಟಕಗಳೆಲ್ಲ ಮಾಡ್ಕೊಂಡು ನನ್ನ ಕೆಲಸ, ನಾನು ಸೇಲ್ಸ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಕೊಂಡು ಹವ್ಯಾಸಿ ನಾಟ್ಕೊಂಡು ಮಾಡ್ತಾ ಇದ್ದೆ.
ನಮ್ಮ ಗುರುಗಳು ರಾಜೇಂದ್ರ ಕಾರಂತ್ ಸರ್ ಇದಾರಲ್ಲ, 2013 ಅನ್ಕೋತೀನಿ, 12-13 ಬಜರಂಗಿ ಸಿನಿಮಾ ಮಾಡ್ತಾ ಇದ್ರು. ಹರ್ಷ ಅವರು, ಹರ್ಷ ಡೈರೆಕ್ಷನ್, ಶಿವಣ್ಣ ಅವರು ಹೀರೋ. ಹರ್ಷ ಅವರು ನಮ್ಮ ಕಾರಂತ್ ಸರಿಗೆ ಪರಿಚಯ. ಹೌದಾ, ಅದಕ್ಕಿಂತ ಮುಂಚೆ ಅವರು ಬಿರುಗಾಳಿ ಸಿನಿಮಾ, ಆಮೇಲೆ ಎಲ್ಲ ಒಂದು 3-4 ಸಿನಿಮಾ ಮಾಡಿದಾರೆ, ಗೆಳೆಯ ಎಲ್ಲ ಮಾಡಿದಾರ. ಹಾಗಾಗಿ ಆ ಸಿನಿಮಾದಲ್ಲಿ ಹರ್ಷ ಡೈರೆಕ್ಷನ್ ಅಲ್ಲ, ಈ ತರ ಹೋಗು, ನಾನು ಹೇಳ್ತೀನಿ, ಹರ್ಷ ಸರ್ ಹತ್ರ ಹೋಗಿ ಭೇಟಿ ಮಾಡೋರ್ನ ಹೋಗಿ. ಅವರು KR ರೋಡ್ ಅಲ್ಲಿ ಅವ್ರ ಮನೆ ಇರೋದು, ಅಂದ್ರೆ ಬನಶಂಕರಿ ಬಸ್ ಸ್ಟಾಪ್ ಹೋಗಕ್ ಮುಂಚೆ ಇದೆಯಲ್ಲ ಅವ್ರ ಮನೆ. ಅಲ್ಲೋಗಿ ಹರ್ಷ ಸರ್ನ ಭೇಟಿ ಮಾಡಿದೆ. ಸರ್, ಈ ತರ ಕಾರಂತ್ ಸರ್ ಕಳಿಸಿದ್ರು, ಹಂಗೆ ಹಿಂಗೆ. ಹೌದಾ, ಸರಿ ಆಯ್ತು, ಫೋಟೋ ಆಯ್ತು ಕೊಡಿ. ನಿಮಗೆ ಹರ್ಷ ಸರ್ ಚೆನ್ನಾಗಿ ಮಾತಾಡ್ಸಿದ್ರು, ಬಹಳ ಚೆನ್ನಾಗಿ ಮಾತಾಡಿದ್ರು. ಆಯ್ತು ಕೊಡ್ತೀನಿ, ಒಂದು ಪಾತ್ರ ಐತೆ, ಕುದುರೆ ಸವಾರಿ ಬರುತ್ತಾ ನಿನಗೆ ಅಂತ ಕೇಳಿದ್ರು. ಇಲ್ಲ ಸರ್, ಕುದುರೆ ಸವಾರಿ ಕಲ್ತು ಬಾ ಅಂತ ನಂದ್ರು. ಸರ್, ಕುದುರೆ ಸವಾರಿ ಕಲಿಯೋದು ಎಲ್ಲಿ ಅಂತ ಗೊತ್ತಿಲ್ಲ ಸರ್. ನನಗೆ ಹೆಂಗ್ ಗೊತ್ತು, ನಮ್ ಬೇಕಾಗಿರೋ ನನಗೇನಪ್ಪ, ಕುದುರೆ ಸವಾರಿ ನೀನ್ ಬರುತ್ತಾ, ನಿನ್ಗೆ ಬರಲ್ಲ, ಕಲ್ತು ಬಾ ಅಂದ್ರ ಅವ್ರು. ಅಷ್ಟ ಹೇಳಿದ್ರು, ಹೋಗ್ಬಿಟ್ರ ಅವ್ರು. ಒಳ್ಳೆಕಾಯ್ತಾಯ್ತಲ್ಲ ಅಂತ ನನಗೆ ಬಹಳ ತಲೆ ಕೆಟ್ಟೋಯ್ತು. ಶಿವಣ್ಣ ಪಿಕ್ಚರ್, ಬೇಡಪ್ಪ, ಕುದುರೆ ಸವಾರಿ ಕಲ್ತ್ರೆ ಒಂದ್ ಒಳ್ಳೆ ಪಾತ್ರ ಕೊಡಬಹುದು ಅನ್ನೋ ಒಂದು ಆಸೆ ಇತ್ತು. ಆಮೇಲೆ ಏನ್ ಮಾಡೋದು ಅಂತಂದೇಳಿ ಎಲ್ಲ ಒಂದ್ 4-5 ಜನರನ್ನ ವಿಚಾರಿಸಿದೆ. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನೀನು ಹೋಗು, ಪ್ಯಾಲೇಸ್ ಗ್ರೌಂಡ್ಗೆ ಹೋಗು, ಅಲ್ಲಿ ಕುದುರೆ ಟ್ರೈನಿಂಗ್ ಕೊಡ್ತಿರ್ತಾರೆ ಕೆಲವರು, ಅಲ್ಲಿ ಹೊರಗಡೆ ನಿಂತು ಯಾರನ್ನಾದ್ರು ವಿಚಾರಿಸು ನೀನು. ಹೋದೆ, ಪ್ಯಾಲೇಸ್ ಗ್ರೌಂಡ್ಗೆ ಹೋದೆ. ಬೆಳಗ್ಗೆ ಅಂದ್ರೆ ಬೆಳಗಿನ ಜಾವ ಕೊಡ್ತಾರೆ ಅವರು, ಬೆಳಗ್ಗೆ ಸಂಜೆ 2 ಟೈಮ್ ಹೇಳ್ಕೊಡ್ತಾರೆ. ಅಲ್ಲಿ ಹೋಗಿ ವಾಚ್ಮನ್ ಕೇಳಿದೆ, ಸರ್ ಇಲ್ಲಿ ಕುದುರೆ ಟ್ರೈನಿಂಗ್ ಕಲಿಸ್ತಾರಲ್ಲ, ಎಲ್ಲಿದ್ದಾರೆ ಅವರು? ಆ ಕಡೆ ಗೇಟ್ಗೆ ಹೋಗಿ ಅಂತ. ಆ ಕಡೆ ಗೇಟ್ಗೆ ಹೋದೆ. ಅಲ್ಲಿ ಒಬ್ರು ಕುದುರೆ ಸವಾರಿ ಟ್ರೈನಿಂಗ್ ಕಲಿಸ್ತಾ ಇದ್ರು, ಯಾರಿಗೊಬ್ರಿಗೆ, ಅದು ನಮಗೆ ಗೊತ್ತಿಲ್ಲ. ಅವ್ರನ್ನ ಕೇಳಿ ವಿಚಾರಿಸಿದೆ, ಸರ್ ನಾವು ಕುದುರೆ ಸವಾರಿ ಕಲಿಬೇಕು, ಮೊದ್ಲೇನಾದ್ರು ಕಲ್ತಿದ್ದೀರಾ? ಕುದುರೆನ ಹತ್ತಿಲ್ಲ ಸರ್ ನಾನು ಅಂದೆ. ಕುದುರೆನ ಹತ್ತಿಲ್ಲ ಸರ್ ಅಂತ ಅಂದೆ. ಹೌದಾ, ತುಂಬಾ ಕಷ್ಟ ಅಲ್ಲಪ್ಪ ಸರ್. ಕಷ್ಟ ಆದ್ರೂ ಪರವಾಗಿಲ್ಲ, ಕಲಿತೀನಿ ಅಂದೆ. ಒಂದು ಸಿನಿಮಾಗೆ ಅವಕಾಶ ಇದೆ, ಅವ್ರು ಡೈರೆಕ್ಟ್ ಹೇಳಿದಾರೆ ನನಗೆ, ಕಲಿಬೇಕು ಸರ್ ನಾನು. ಹೌದಾ, 7,500 ರೂಪಾಯಿ ಆಗುತ್ತಪ್ಪ, 1 ವಾರ ಹೇಳ್ಕೊಡ್ತೀನಿ. ಸರ್, 1 ವಾರಕ್ಕೆ 7,500? ಸರ್, ನನಗೆ ಬರೋದ 12,000 ರೂಪಾಯಿ ಪೇಮೆಂಟ್ ತಿಂಗಳಿಗೆ. ಇವ್ರು 7 ದಿನಕ್ಕೆ 7,500 ಕೇಳಿದ್ರು, ಅಂದ್ರೆ ದಿನಕ್ಕೆ 1,000 ಲೆಕ್ಕ. ನನಗೆ ಇಷ್ಟ ಆಗ್ಲಿಲ್ಲ ನನಗೆ. ಅಲ್ಲ, 12,000 ರೂಪಾಯಿ ಬರೋ ಸಂಬಳದಲ್ಲಿ 7,500 ರೂಪಾಯಿ ಇವ್ರಿಗೆ ಕೊಟ್ರೆ ನಾನೇನು ಮಾಡ್ಲಿ, ಮನೆಗೇನು ಕೊಡ್ಲಿ, ಏನ್ ಮಾಡೋದಂತ ಬಹಳ ವಿಚಾರಕ್ಕೆ ಬಿದ್ದ್ಬಿಟ್ಟೆ ಸರ್ ನಾನು. ಏನ್ ಮಾಡೋದು, ಶಿವಣ್ಣನ್ ಪಿಕ್ಚರು ಬಿಡಂಗಿಲ್ಲ, ಹರ್ಷ ಸರ್ ಹಿಂಗ್ ಹೇಳಿದಾರ, ಆಯ್ತು ಬಿಡು ಅಂತಂದೇಳಿ, ಹೆಂಗ ಈ ತಿಂಗಳು ಹೆಂಗೋ ಮನೇಲಿ ಹೇಳೋಣ ಅಂತಂದೆ, ಸುಳ್ಳು ಪಳ್ಳು ಏನೋ ಒಂದು ಹೇಳೋಣ ಅಂತಂದೆ, ಬಹಳ ಹಠ ಬಂದ್ಬಿಡ್ತ ನನಗೆ. ಆಯ್ತು ಸರ್, ಕಲಿತೀನಿ ನಾನು, ನಾಳೆ ಬೆಳಗ್ಗೆ 6 ಗಂಟೆ ಬರ್ಬೇಕು ಅಂದ್ರು. 6 ಗಂಟೆ ಪ್ಯಾಲೇಸ್ ಗ್ರೌಂಡ್ಗೆ ಹೋಗ್ಬೇಕು ನಾನು. ಕುದುರೆ ನನಗೆ ಹಾರ್ಸ್ ಟ್ರೈನಿಂಗ್ ಬೇಕಂದ್ರೆ 6 ಗಂಟೆಗೆ ಇರ್ಬೇಕಲ್ಲಿ. 5:30 ಎದ್ದು ಗಾಡಿ ತಗೊಂಡು ಹೋದೆ. 6 ಗಂಟೆಗೆ ಚೆನ್ನಾಗಿ ಹೇಳ್ಕೊಟ್ರು. 1 ವಾರ ಬಿಟ್ಟು ಬಿಡದೆ ಬೆಳಗ್ಗೆ 6 ಗಂಟೆಗೆ ತಾಲೀಮು. ಹೌದು, ರೆಡಿ. ಕುದುರೆ ಲಗಾಮ್ ಬಂತು. ಅಲ್ಲಿಗೆ ನಾನೇನಂದ್ರೆ ಚೆನ್ನಾಗಿ ಹೇಳ್ಕೊಟ್ರು ಅವರು ಬಹಳ ಚೆನ್ನಾಗಿ ಹೇಳ್ಕೊಟ್ರು ನನಗೆ. ಕಲ್ತೆ. 1 ವಾರ 15 ದಿನ ಬಿಟ್ಟು ಹರ್ಷ ಸರ್ ಹತ್ರ ಹೋದೆ. ಇಲ್ಲಪ್ಪ, ಪಾತ್ರ ಇಲ್ಲ ಅಂದ್ರು. ಸರ್, ಅದೇ ಟ್ರೈನಿಂಗ್ ತಗೊಂಬಿರ್ರಿ ಅಂತಂದು ಹೇಳಿದ್ರಲ್ಲ ಸರ್. ಇಲ್ಲಪ್ಪ, ಯಾರೋ ನಿನ್ ಕ್ಯಾರೆಕ್ಟರ್ ಬೇರೆ ಫಿಕ್ಸ್ ಆಗಿದೆ, ಶಿವಣ್ಣನ ಕಡೆ ಯಾರೋ ಬಂದ್ರು, ಅವ್ರ ಕಡೆ ಫಿಕ್ಸ್ ಆಯ್ತು. ಏನು ಮಾತಾಡ್ಲಿಲ್ಲ ಸರ್, ಅಲ್ಲಿಂದ ಸೀದಾ ಮನೆಗೆ ಬಂದ್ಬಿಟ್ಟೆ ನಾನು. ಏನ್ ಹೇಳಮ್ಮ, ಏನ್ ಹೇಳ್ತೀರಾ? ನಾಕ್ ಬಂದು ಕಾರಂತ್ ಸರ್ಗೆ ಹೇಳ್ದೆ, ಹಿಂಗೆ ಕಣೋ, ಸ್ಟಾರ್ಟಿಂಗು ಎಲ್ಲ ನೋವು ಆಗತ್ತೆ, ಅನುಭವಿಸ್ಬೇಕು, ನೋವು ಆಗತ್ತೆ, ನಿನಗೊಂದ್ ಟೈಮ್ ಬರ್ತೈತೆ, ನೋಡೋಣ ಬಿಡು. ಟ್ರೈನಿಂಗ್ ಕಲ್ತಿದ್ಯಲ್ಲ, ನಿನ್ನ ಬಂಡವಾಳದು ಆರ್ಸ್ ರೈಡಿಂಗ್ ಅಂದ್ರೆ ಅಷ್ಟು ಸುಲಭ ಅಲ್ಲ, ಕಲ್ತಿದ್ಯಲ್ಲ ಬಿಡು ಅಂತಂದ್ರು. ಸುಮ್ನೆ ಆಗ್ಬಿಟ್ಟೆ. ಮತ್ ತಿರ್ಗಾ ರಂಗಭೂಮಿ, ಆಮೇಲೆ ನಾ ಕೆಲ್ಸ ಅದಿದು ಆಯ್ತು. ಆಮೇಲೆ ನನಗೆ 2 ಕಡೆ ಬ್ಯಾಲೆನ್ಸ್ ಮಾಡೋದು ತುಂಬಾ ತೊಂದರೆ ಆಯ್ತು ನನಗೆ. 18ರಲ್ಲಿ ನಾಟಕ ಕೆಲಸ 2 ಕಡೆ ಬ್ಯಾಲೆನ್ಸ್ ಮಾಡೋದು ತುಂಬಾ ತೊಂದರೆ ಆಯ್ತು ನನಗೆ. ಏನ್ ಮಾಡೋದು ಅಂತಂದೇಳಿ ನಾನು ಕೆಲಸ ಬಿಟ್ಬಿಟ್ಟೆ. ನಾನು ಕೆಲಸನೇ ಬಿಟ್ಟೆ ನಾನು. ರಂಗಭೂಮಿ ಮೇಲೆ ನಿರಂತರವಾಗಿರೋಣ, ನೋಡೇ ಬಿಡೋಣ, ಅದು ಕಲೆಗೆ
ನಾನು ಕಲೆ ಸೇವೆ ಮಾಡೋಣ ಅಂತಂದು ಒಂದು ಡಿಸೈಡ್ ಮಾಡಿ ಮನೆಯಲ್ಲಿ ಬಯಕ್ ಶುರು ಮಾಡಿಬಿಟ್ರು. ಈ ಕಾಲದಲ್ಲಿ ಎಷ್ಟು ಜನ ಈ ತರ ಯೋಚನೆ ಮಾಡ್ತಾರೆ, ಯಾಕಂದ್ರೆ ಲಿವಿಂಗ್ ಇಸ್ ಸೋ ಡಿಫಿಕಲ್ಟ್, ತುಂಬಾ ಕಷ್ಟ ಇದೆ ಜೀವನ. ಹೌದು, ಅಂತಂದ್ರೆ ಫ್ಯಾಮಿಲಿ ಬೇರೆ, ಅವ್ರಿಗೆ ಫ್ಯಾಮಿಲಿ ಇದೆ, ಸೊ ಅದು ನೋಡ್ಕೋಬೇಕು. ತಂದೆ ತಾಯಿ ತಮ್ಮ ನಾನು 4 ಜನ ಮನೇಲಿ ಇದೀವಿ. ಅಕ್ಕ ತಂಗಿ ದೊಡ್ಡವರು ಅಂದ್ರೆ ನಮ್ಮ ಅಕ್ಕನಿಂದ ನಾನು. ಅಕ್ಕ ಎಲ್ಲಿದ್ದಾರೆ? ಅಕ್ಕ ಇಲ್ಲಿ ಬೆಂಗಳೂರಲ್ಲಿ ಇದೀವಿ, ಎಲ್ಲರೂ ಬೆಂಗಳೂರಲ್ಲಿ ಇದೀವಿ. ಹೆಣ್ಮಕ್ಳಿಗೆ ಮದುವೆ ಆಗಿ ಅವ್ರವ್ರ ಗಂಡಂದ್ರ ಮನೇಲಿ ಇದ್ದಾರೆ. ಆದ್ರೆ ಇವರು ದೊಡ್ಡ ಮಗ, ಸೊ ಇವ್ರು ನೋಡ್ಕೋಬೇಕು ಎಲ್ಲ. ಸೊ ಅಂತದ್ರಲ್ಲಿ ಕಲೆಗೋಸ್ಕರ ಇವರು ಇಲ್ಲ ಏನೇ ಆಗ್ಲಿ ಕಲೆಯಲ್ಲೇ ನಾ ಬದುಕ್ತೀನಿ ಅಂದ್ಬಿಟ್ಟು ಕೆಲಸ ಬಿಟ್ಟೆ. ಓಕೆ. ಅವಾಗ ಮಾಲ್ತಿ ಸುಧೀರ್ ಅವ್ರದ್ದು ಕಂಪ್ನಿ ನಡೀತಿತ್ತು ಗುಬ್ಬಿರಣ ರಂಗಮಂದಿರದಲ್ಲಿ, ಇವತ್ತಿಗೂ ಇದೆ. ಮಾಲ್ತಿ ಸುಧೀರ್ ಅಮ್ಮ ನನಗೆ ಬಹಳ ಹೆಲ್ಪ್ ಮಾಡಿದ್ರು. ನಿನಗೆ ಡೈಲಿ 800 ರೂಪಾಯಿ ಕೊಡ್ತೀನಿ ಪಾತ್ರ ಮಾಡಿದೆ. ಸ್ವಲ್ಪ 800 ರೂಪಾಯಿ ಅಂತಂದ್ರೆ ತಿಂಗಳಿಗೆ 24,000 ರೂಪಾಯಿ ಆಯ್ತು ನನಗೆ. ಇಲ್ಲಿ ಬರ್ತಾ ಇದ್ದ ನನಗೆ 12-13,000 ರೂಪಾಯಿ ಸಂಬಳ ಆಯ್ತಲ್ಲ ಇಲ್ಲೇ. ಉಂಟು ಡಬಲ್ ಆಯ್ತು. ಒಳ್ಳೇದ್ರಿ ಇದು. ಹೌದಾ, ನಾ ಬಿಟ್ಬಿಟ್ಟೆ, ನಾನು ಕೆಲಸ ಬಿಟ್ಟೆ. ಆಮೇಲೆ ಅವ್ರ ಕಂಪ್ನಿ ಬಂದಾಯ್ತು. ಅಯ್ಯಯ್ಯೋ, ಇದೇನು ಎಲ್ಲಾ ಕಡೆ ಬರೀ ಸಮಸ್ಯೆ ನೋಡ್ಕೊಂಡ್ ಬಂದಿದ್ದೀರಲ್ಲ. ಹೌದು, ಅವ್ರ ಕಂಪ್ನಿ ಬಂದಾಯ್ತು. ಆಮೇಲೆ ಹೊಸ ಕಂಪ್ನಿ ಬಂತು. ಆ ಕಂಪ್ನಿಯಲ್ಲೇನು ನಾನು ಪಾತ್ರ ಮಾಡಿದೆ. ಅವರು ಪಾಪ ನಾನೇನು ಎಂದೇನಲ್ಲ, ಅವ್ರಿಗೆ ಕೈಲಾದಷ್ಟು ಕೊಡ್ತಿದ್ರು, ಕಲೆಕ್ಷನ್ ಆದ್ರೆ ಕೊಡ್ತಾರ. ಈಗ ಅವರೇ ಕಂಪ್ನಿ ಮಾಲೀಕರಾದ್ರು ಎಲ್ಲರೂ ಒಂದೇ ತರ ಇರಲ್ಲ, ನಾವೆಲ್ಲರನ್ನ ಬ್ಲೇಮ್ ಮಾಡೋದು ತಪ್ಪಾಗತ್ತೆ. ಹಾಗಾಗಿ ಅಲ್ಲೇನು ಸ್ವಲ್ಪ ನನಗೆ ಏನಾತಂದ್ರೆ ತೀರಾ ಹತ್ರ ಒಂದು 15-16 ರೂಪಾಯಿ ಸಿಗೋ ತರ ಆಯ್ತು. ಯಾಕಂದ್ರೆ ಅನ್ನ ಕೊಟ್ಟಿರೋ ಮಾಲೀಕರನ್ನ ಯಾವತ್ತೂ ನಾವು ಮರಿಬಾರ್ದು. ಹೌದು ಹೌದು, ಯಾರೇ ಆಗಿರ್ಲಿ ಅದು. ಹೌದಾ, ಒಂದು ತಿಂಗಳಿಗೆ ಒಂದು ಅಲ್ಲಿ ಅವ್ರ ಕಂಪ್ನಿಲಿ ಸಿಕ್ತಿದ್ದು ನನಗೆ 24,000. ಇವ್ರ ಕಂಪ್ನಿ ಬಂದ ಮೇಲೆ ಒಂದು 14-15,000 ಸಿಗೋ ತರ ಆಯ್ತು. ಅದ್ರಲ್ಲಿ ಜೀವನ ನಡ್ಕೊಂಡು ಹೋಗ್ತಿದ್ದೆ. ಈಗ ಸಿನಿಮಾ ಕಡೆನೂ ಒಲವು ಮಾಡ್ತಾ ಇದ್ದೀನಿ. ಒಂದು ಸುಮಾರು ಏನಿಲ್ಲ ಅಂದ್ರೂ ಒಂದು 10 ಸಿನಿಮಾ ಮಾಡಿದ್ದೀನಿ. 10 ಸಿನಿಮಾ ಆಕ್ಟ್ ಮಾಡಿದ್ದೀನಿ. ವೆರಿ ಗುಡ್, ಫೈನಲಿ ಆಕ್ಟ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅದರಲ್ಲಿ ಯಾವ್ದು ಬಜರಂಗಲ್ಲಿ ಡಿಸಪಾಯಿಂಟ್ ಆಯ್ತು. ಅದರಲ್ಲಿ ನಮ್ಮ ವಿಖ್ಯಾತ್, ಈಗ ವಿಖ್ಯಾತ್ ಗೊತ್ತಲ್ಲ, ಅವನ್ ನಮ್ಮ ಸ್ನೇಹಿತ. ಗುಡ್, ನೈಸ್. ಒಟ್ಟಿಗೆ ಪಾತ್ರ ಮಾಡಿದ್ವಿ ನಾವೆಲ್ಲ ಕಾರನ್ ಸರ್ ಶಿಷ್ಯಂದ್ರೆ. ಕಾರನ್ ಸರ್ ಟೀಮ್ ಅಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದಿದ್ವಿ. ವಿಖ್ಯಾತ್, ನಾನು, ಆಮೇಲೆ ನಮ್ಮ ಇನ್ನೊಬ್ರು ಸ್ನೇಹಿತರು ಬಹಳ ಜನ ಇದಾರೆ, ನಮ್ಮ ಉಮೇಶ್ ಎಲ್ಲ ಇದ್ವಿ ನಾವೆಲ್ಲ. ಅವರು ನಮ್ಮ ಈಗ ರಾಮನ್ ಕೊಪ್ಪ ಅಂತಂದ ಏನೋ ಇದಾರಲ್ಲ, ಪಟ್ಟಿ ರಘು ರಾಮಕಪ್ಪ, ಅವರೆಲ್ಲ ನಾವೆಲ್ಲ ಒಂದೇ ಬ್ಯಾಚ್. ಅಂದ್ರೆ ಒಂದೇ ನಾಟಕ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಒಂದೇ ನಾಟಕದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಸುಮಾರು ಏನಿಲ್ಲ ಒಂದು 6-7 ವರ್ಷ ಒಟ್ಟಿಗೆ ಇದ್ದೀವಿ. ಅವಾಗ ಅವರು ಕೋಮಲ್ ಅವ್ರ ಹತ್ರ ಅಸಿಸ್ಟೆಂಟ್ ಆಗಿದ್ರು. ವಿಖ್ಯಾತ ನಂದೀಶ್ ಅಂತ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ಆ ಕೋಮಲ್ ಅವ್ರಿಗೆ ಅಸಿಸ್ಟೆಂಟ್ ಆಗಿದ್ರು ನಮ್ಮ ವಿಖ್ಯಾತ್ ಇದಾರಲ್ಲ, ಈಗ ರಮೇಶ್ ಅರವಿಂದ್ ಅವರು, ಆಮೇಲೆ ಗಣೇಶ್ ಅವ್ರದ್ದು ಒಂದು ಸಿನಿಮಾ ಮಾಡ್ತಾ ಇದ್ದಾನ ಡೈರೆಕ್ಷನ್ ಆಗಿ. ತುಂಬಾ ಒಳ್ಳೆ ಹುಡುಗ, ನನ್ನ ಆತ್ಮೀಯ. ಹಾಗಾಗಿ ಅವ್ನು ನನಗೊಂದಿನ ಫೋನ್ ಮಾಡಿ, ಶರಣು ನೀನ್ ಈ ತರ ಬರ್ಬೇಕು, ನಂದೀಶದಲ್ಲಿ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ನೀನು ಪಾತ್ರ ಇದೆಯಾ ಸಿನಿಮಾದಲ್ಲ? ಓ, ಏನ್ ಮಾತಾಡ್ತಾ ಇದೀವಿ ವಿಖ್ಯಾತ, ನಾನ್ ಪಾತ್ರ ಮಾಡಕ್ ಆಗತ್ತೇನ? ಬಂದ್ಬಿಡ, ನಾಟಕ ಮಾಡಿದ್ಯಲ್ಲ ಅಷ್ಟೊಂದು, ಬಾ ನೋಡೋಣ. ಎಲ್ಲಿ ಬರ್ಬೇಕು? ಊಟಿ ಬರ್ಬೇಕು. ಊಟಿ? ಅಯ್ಯೋ ಅಲ್ಲ, ಇಲ್ಲಿ ನಾನು ಊಟಿಗೆ ಹೋದ್ರೆ ಹೋಗಕ್ ಒಂದಿನ ಬರಕ್ ಒಂದಿನ, ಅಲ್ಲಿ ಶೂಟಿಂಗ್ ಎಷ್ಟು ದಿನ ಏನು, ಇಲ್ಲಿ ನಾನು ಕೆಲಸ ಏನ್ ಮಾಡೋದು ಅಂತ ನಾನ್ ಬಹಳ ತಲೆ ಕೆಟ್ಟೋಯ್ತು. ಆಮೇಲೆ ನಂದು ಒಂದು ಮಂಡ್ಯದ ಇರ ಸರ್, ನುಗ್ಗದೇ ಒಂದ್ ಕೆಲಸ ನಂದು. ಏನಾಗುತ್ತೆ ನೋಡ್ಬೇಕು, ನಾ ಏನಾಗತ್ತ ಗೊತ್ತಿಲ್ಲ, ಮುಂದೆ ಏನಾಗತ್ತ ಗೊತ್ತಿಲ್ಲ, ಒಟ್ನಲ್ಲಿ ನೋಡ, ನುಗ್ಗದೆ ಒಂದ್ ಕೆಲ್ಸ. ಬರ್ತೀನಿ, ಯಾವಾಗ ಬರ್ಬೇಕು? ನೈಟ್ 10 ಅಂದ್ರು. ಹತ್ತಿದೆ, ಮನೇಲಿ ಎಲೆ 1-2 ಜೊತೆ ಬಟ್ಟೆ ಇಟ್ಕೊಂಡು ಊಟಿ ಬಸ್ ಹತ್ತಿದೆ. ಬೆಳಗ್ಗೆ ಶೂಟಿಂಗು ಹತ್ರ ಸ್ಪಾಟಿಗೆ ಕರ್ಕೊಂಡು ಹೋದ್ರು. ಕೋಬಲ್ ಸರ್ ಎಲ್ಲ ಪರಿಚಯ ಮಾಡಿಸ್ದೆ, ನಮಸ್ಕಾರ ಅಂತಂದೆಲ್ಲ ಪರಿಚಯ ಮಾಡಿಸ್ದವನು. ನಾನು ನಮಸ್ಕಾರ. ಸಾಯಿ ಪ್ರಕಾಶ್ ಅವರು ಡೈರೆಕ್ಟರ್ ಆ ಸಿನಿಮಾಗೆ. ಅವ್ರ ಕಾಲಿಗೆ ಬಿದ್ದು ನಾನು ನಮಸ್ಕಾರ ಮಾಡಿದೆ. ಹೌದಪ್ಪ, ನನಗೊಂದು ಪಾತ್ರ ಐತಿ, ಈ ತರ ಮಾಡ್ಬೇಕು. ಏನ್ ಸರ್ ಪಾತ್ರ? ಕುದುರೆ ಮಹಾರಾಜನ್ ಪಾತ್ರ. ಇಲ್ಲೂ ಕುದುರೆ ಬಂತ ನನಗೆ. ಹೌದು, ಇಲ್ಲಿ ಕುದುರೆ ಸಿಕ್ತು ನಿಮಗೆ. ನೀನು ಒಂದು ಹಿಂದಿನ ಜನ್ಮದಲ್ಲಿ ಮಹಾರಾಜ ಆಗಿರ್ತೀಯ, ಹೊಳೆಯಲ್ಲಿ ಒಂದು ಹೆಣ್ಣು ಸ್ನಾನ ಮಾಡ್ತಿರ್ತಾಳ, ಅವಳ ನಿನ್ನ ಅತ್ಯಾಚಾರ ಮಾಡ್ತೀಯ, ಆ ಅತ್ಯಾಚಾರ ಸಹಿಸಕ್ಕಾಗದೆ ಆ ಹೆಣ್ಣು ನಿನಗೆ
ಶಾಪ ಕೊಡ್ತಾಳ. ಆ ಶಾಪದಿಂದ ನೀ ಕುದುರೆ ಲೆದ್ದಿ ಎತ್ತಿರ್ತೀಯ ನೀನು ಈ ಜನ್ಮದಲ್ಲಿ. ಓ ಜನ್ಮದಲ್ಲಿ ಕುದುರೆ ಮಹಾರಾಜ ಆಗಿರ್ತೀನಿ, ಮುಂದಿನ ಜನ್ಮದಲ್ಲಿ ನೀನು ಕುದುರೆ ಲದ್ದಿಯಾಗಿ ಹುಟ್ಟು ಅಂದ್ರೆ ಕುದುರೆ ಲದ್ದಿಯಾಗಿ ಎತ್ತು ನೀನು ಅಂತ ಶಾಪ ಕೊಡ್ತಾರ ಆ ಹುಡುಗಿ. ಸೂಪರ್. ಹಾಗಾಗಿ ಆ ಥರದೊಂದು ಎಪಿಸೋಡು ಶೂಟಿಂಗ್ ಸ್ಟಾರ್ಟ್ ಆಯ್ತು. ಕೋಮಲ್ ಸರ್ ನಾನು ಶೂಟಿಂಗು, ನನ್ನ ಬೆಡ್ ಮೇಲೆ ಮಲಗಿಸಿದ್ರು. ಹಿಂದಕ್ಕೆ ಹೋಗು ಅಂದ ತಕ್ಷಣ ನಾನು ಸ್ವಲ್ಪ ಹಿಂದಿ ಜರುಗದ ಹಿಂಗೆ, ಹಿಂದಕ್ಕೋ ಏಯ್ ಹಿಂದಕ್ಕಂದ್ರೆ ಇದಲ್ಲ ಹಿಂದಿ ಜನ್ಮಕ್ಕೆ ಹೋಗು ಅಂತ ಹೇಳಿದಾಗ ಅವಾಗ ನಾನು ಮಹಾರಾಜ ಆಗಿ ನಾನು ಕಾಮಿಕಲ್ ಆಗಿ ಒಂದು ಎಪಿಸೋಡ್, ಒಂದು ಸಣ್ಣ ಎಪಿಸೋಡ್ ಆಗಿ ಆ ಸಿನಿಮಾದಲ್ಲಿ ಪಾತ್ರ ಮಾಡಿದೆ. ಅವಾಗ ಕೋಮಲ್ ಸಾರಿಗೆ ಅದೆಲ್ಲ ಆದ್ಮೇಲೆ ನನ್ನ ಜೀವನನೇ ಹಾಳು ಮಾಡ್ದ ಹಂಗ ಹಿಂಗ ಅಂತಂದೇಳಿ ಸಿಟ್ಟಿನಿಂದ ಬೈದ್ ಕಳಿಸ್ತೀನಿ ಅವ್ರನ್ನ, ಬೈದ್ ಕಳಿಸ್ತೀನಿ. ಆದ್ರೆ ಒಳ್ಳೆ ಹೆಸರು ತಂದು ಕೊಡ್ತದ. ಸ್ಮಾಲ್ ಪಾತ್ರ ಆದ್ರೂ ಒಳ್ಳೆ ಪಾತ್ರ ಅದು. ಕೋಮಲ್ ಸಾರು ಆಮೇಲೆ ಸಾಯಿ ಪ್ರಕಾಶ್ ಅವರು ಎಲ್ಲ ನನಗೆ ಬಹಳ ಅಪ್ರಿಶಿಯೇಟ್ ಮಾಡಿದ್ರು. ಆ ಸಿನಿಮಾದಲ್ಲಿ ನನ್ನ ಪಾತ್ರ ಇಷ್ಟ ಆಗಿ ಸಾಯಿ ಪ್ರಕಾಶ್ ಅವರು ಮುಂದೆ ಒಂದ್ 2-3 ಸಿನಿಮಾದಲ್ಲಿ ಅವಕಾಶ ಮಾಡ್ಕೊಡ್ತಾರೆ ನನಗೆ. ಕಾಲಗರ್ಭ, ರಿಯಲ್ ಪೊಲೀಸು, ಸಾಧಕ್ ವಕೀಲ್ ಅವ್ರ ಜೊತೆಗೆ. ಆಮೇಲೆ ಸಾಧಕ್ ವಕೀಲ್ ಅವ್ರ ಜೊತೆಗೆ ನಾನು ಮಾಡ್ತೀನಿ ಅಂದ್ರೆ ತುಂಬಾ ಖುಷಿ ನನಗೆ. ಅವ್ರ ಹೆಡ್ ಕಾನ್ಸ್ಟೇಬಲ್, ನಾನು ಅವ್ರ ಅಸಿಸ್ಟೆಂಟ್. ನಮ್ದು ಏನಂತ ಅಂದ್ರೆ ದುಡ್ಡು ಬೇಕು ನನಗೆ, ಇವತ್ತು ದುಡ್ಡು ಬೇಕು ನಮಗೆ. ಅವ್ರಿಗೆ ಏನಪ್ಪ ಕಲೆಕ್ಷನ್ ಮಾಡ್ಬೇಕು, ಏನ್ ಮಾಡ್ಬೇಕಂತ ನನ್ ಕೇಳ್ತಾರೆ. ನನ್ ಸಜೆಷನ್ ಕೊಡೋದು, ಯಾಕೆ ಚಿಂತೆ ಮಾಡ್ತೀರಾ ಬಿಡಿ ಅಣ್ಣ, ಇವತ್ತು ಹೆಂಗಾದ್ರೂ ಮಾಡಿ ವಸೂಲಿ ಮಾಡೇ ಬಿಡೋಣ ಆಯ್ತು ಅಂತಂದೇಳಿ ಬರೋರಿಗೆಲ್ಲ ವಸೂಲಿ ಮಾಡೋದು. ಅವ್ರು ಕುಡ್ದಿಲ್ಲ ನಾವೇ ಕುಡಿಸೋದು, ಅವ್ರಿಗೆ ನಾವೇ ಕುಡಿಸೋದು, ವಸೂಲಿ ಮಾಡೋದು. ಆ ತರದೊಂದು ಕಾಮಿಡಿಯಾಗಿ ತುಂಬಾ ಒಳ್ಳೆ ಹೆಸರು ತಂದು ಕೊಡ್ತು ನನಗೆ ರಿಯಲ್ ಪೊಲೀಸು. ಆಮೇಲೆ ಒಂದು ಹಾಡಲ್ಲಿ ಕಾಣಿಸ್ಕೊಂಡಿದ್ದೀನಿ ನಾನು. ಯಾವ ಸಿನಿಮಾಲಿ? ರಿಯಲ್ ಪೊಲೀಸ್ ಅಲ್ಲಿ ಸಾಯಿ ಕುಮಾರ್ ಅವರು ಹಾಡು ಆಡ್ತಿರ್ತಾರೆ ರಾಷ್ಟ್ರಗೀತೆ, ರಾಷ್ಟ್ರದ ಬಗ್ಗೆ. ಅಂಬೇಡ್ಕರ್ ಕಾಲೇಜ್ ಅನ್ಸುತ್ತೆ ಅದು, ಅಂಬೇಡ್ಕರ್ ಎಲ್ಲೋ ಒಂದು ಹಾಲು, ಅಲ್ಲಿ ಒಂದು ಅವರು ಅದೊಂದು ಹಾಡಲ್ಲಿನ ಕಾಣಿಸ್ಕೊಂಡಿದ್ದೀನಿ. ಒಂದು ಕಾಮಿಡಿಯಾಗಿ ಇದಂತೂ ಬಹಳ ನೋಡ್ದಾರೆಲ್ಲ ಅಪ್ರಿಶಿಯೇಟ್ ಮಾಡೋರು. ಸಾಧಕ್ ವಕೀಲ ಜೊತೆಗೆ ಪಾತ್ರ ಮಾಡಿದ್ಯಲ್ಲ ನೀನು, ಹೇ ಒಳ್ಳೆ ಅಂತಂದೇಳಿ. ಅದರಲ್ಲಿ ಈಗ ಯೂಟ್ಯೂಬ್ ಅಲ್ಲಿ ಏನೋ ನೋಡ್ದಾರೆಲ್ಲ ಅಪ್ರಿಶಿಯೇಟ್ ಮಾಡ್ತಾರ, ಟಿವಿ ಚಾನಲ್ ಅಲ್ಲಿ ಬಂದಾಗೆಲ್ಲ ನೋಡಿ ಅಪ್ರಿಶಿಯೇಟ್ ಮಾಡಿ ಖುಷಿ ಆಗುತ್ತೆ. ಆದ್ರೆ ಕೆಲವರು ಅವಮಾನನೂ ಮಾಡ್ತಾರ. ಅವಮಾನ ಅಲ್ಲರೇ, ನೀವು ನಿಮಗೆ ಇನಿಷಿಯಲ್ ಅಲ್ಲಿ ನಿಮ್ಗೆ ಸೀರಿಯಲ್ ಅಲ್ಲಿ ಬಣ್ಣ ಹಚ್ಬಿಟ್ಟು ಪಾತ್ರ ಕೊಡ್ದಿರ, ಪೇಮೆಂಟ್ ಕೊಡದಾಗ ಕಳಿಸ್ತಾರ ಅಂದ್ರೆ ಅದು ಅವಮಾನ. ಓಕೆ. ಆಮೇಲೆ ಸಿನಿಮಾಲ್ ಕೂಡ ಅದು ನಿಮ್ 2 ಕಡೆ ಆಯ್ತು, ಅದು ಓಕೆ. ಇದ್ಯಾವ್ದು ಅವಮಾನ? ಅವಮಾನ ಏನಂತಂದ್ರೆ ಕೆಲವರು ನಮ್ಮ ಹಿತಶತ್ರುಗಳಂತ ಇರ್ತಾರ. ಹೌದು, ಆಗರು ಇರ್ತಾರ, ಆಗದೆ ಇರೋರು ಇರ್ತಾರ. ಈ ಆಗದೆ ಇರೋರು ಹೆಂಗಂತಂದ್ರೆ ಹೊಟ್ಟೆ ಕಿಚ್ಚು. ಇವನು ಹೋಗ್ತಾ ಇದ್ದ ನಮ್ಮೂರಿಂದ ಅಲ್ಲಿ ಹೋದ್ನಲ್ಲ, ಇವನು ಅಂದ್ರೆ ಇಲ್ಲೇ ಬೆಂಗಳೂರಲ್ಲಿ ಇದಾರ ಅನ್ಕೊಳ್ಳಿ. ನಮ್ಮ ಸ್ನೇಹಿತರು ಕೆಲವರು ಹೊಟ್ಟೆ ಕಿಚ್ಚು ಜನಗಳು ಇದಾರ. ಇವನು ಸಿನಿಮಾದಲ್ಲಿ ಮಾಡ್ಬಿಡ್ತಾನ, ಮಾಡ್ತಾನ, ಅದೇ ಯಾವ್ದ ಸಿಕ್ಕಿದೆ, ಯಾನ ಸುಮ್ನೆ ಇವನೇ ದುಡ್ಡು ಕೊಟ್ಟು ಪಾತ್ರ ಮಾಡಿರ್ಬೋದು, ಈ ತರ ಇವ್ನು ದುಡ್ಡು ಕೊಟ್ಟು ಪಾತ್ರ ಮಾಡಿರ್ಬೋದು, ಯಾರು ಕೊಡ್ತಾರ ಈ ಮೂತಿಗೆ ಅಂತಂದೆಲ್ಲ ಈ ತರ ಕೇರ್ಲೆಸ್ ಆಗಿ ಮಾತಾಡಿದಾರ. ಸಾಧಕ್ ವಕೀಲರ ಜೊತೆಗೆ ಪಾತ್ರ ಮಾಡಿದಾನಂತಂದ್ರೆ ಅವನ್ ಏನಷ್ಟೋ ಕೊಟ್ಟಿರ್ತಾನ, ಅವ್ನ್ ತಿಂಗಳ ಪೂರ್ತಿ ದುಡ್ದಿರೋದು ಕೊಟ್ಟಿರ್ತಾನ. ಅಲ್ಲಿ ಈ ತರದನ್ನ ಮಾತಾಡಕ್ ಶುರು ಮಾಡಿದ್ರೆ ನಿಮ್ಗೆ ಊರ್ ಕಡೆ ಒಳ್ಳೆ ಸಪೋರ್ಟ್ ಇರ್ಬೇಕಲ್ಲ. ಊರ್ ಕಡೆ ಒಳ್ಳೆ ಸಪೋರ್ಟ್ ಅಂತಂದ್ರೆ ಅದರಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ, ಅಲ್ಲೂ ಇದೆ, ಎಲ್ಲ ಕಡೆನೂ ಇದಾರ. ನಾನು ಕೆಲವರು ಆತ್ಮೀಯರು, ನನ್ನ ಕ್ಲೋಸ್ ಫ್ರೆಂಡ್ಸ್ ಏನಿದಾರಲ್ಲ, ಅವ್ರು ಸಹ ಅಪ್ರಿಶಿಯೇಟ್ ಮಾಡ್ತಾರ. ನೀ ಮಾಡ ಏನಾಗುತ್ತ ನೋಡೋಣ ಅಂತಂದೇಳಿ ಇವತ್ತಿಗೂ ಅಪ್ರಿಶಿಯೇಟ್ ಮಾಡೋರು ಇದಾರ. ಹಾಗಾಗಿ ನಾನು ಅದೇ ಆಗಿ ಈಗ ಗುಬ್ಬಿಯೂರಿನ ರಂಗಮಂದಿರದಲ್ಲಿ ಪಾತ್ರ ಏನ್ ಮಾಡ್ತಿದ್ನಲ್ಲ, ಅಲ್ಲಿ ಒಬ್ರು ಡೈರೆಕ್ಟರ್ ಪರಿಚಯ ಆದ್ರು. ನಮ್ಮ ಪೋಷಕ ಕಲಾವಿದರ ಸಂಘದಲ್ಲಿ ನಾನು ಮೆಂಬರ್ ಆಗಿದ್ದೀನಿ, ಡಿಂಗರ ನಾಗರಾಜ್ ಅವರ ಅಧ್ಯಕ್ಷರು, ನಾನು ಮೆಂಬರ್ ಆಗಿದ್ದೀನಿ. ಯಾಕಂದ್ರೆ ಅವ್ರು ಟ್ರೂಪ್ ಅಲ್ಲೆಲ್ಲ ಹೋಗ್ತಿದ್ನಲ್ಲ, ಡಿಂಗರ ನಾಗರಾಜ್ ಅವರು, ಬಿರಾದವ್ರವರು, ಮೂಗ್ ಸುರೇಶ್ ಅವರು, ಇವ್ರುಗಳ ಜೊತೆ ಒಡನಾಟ ಜಾಸ್ತಿ ಇದೆ. ಎಲ್ಲಿದೆ ಅಸೋಸಿಯೇಷನ್? ಇಲ್ಲೇ ಗಾಂಧಿನಗರದಲ್ಲಿ. ಅವಾಗ ಗಾಂಧಿನಗರದಲ್ಲಿ ಇದೆ. ಯಾಕೆಂದ್ರೆ ಸುಮಾರು ಕಲಾವಿದರಿಗೆ ಗೊತ್ತಿಲ್ಲ ಈ ತರ ಒಂದು ಅಸೋಸಿಯೇಷನ್ ಯಾಕೆ ನೀವು ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ, ಈ ತರ ಪ್ರಾಬ್ಲಮ್ಸ್ ಆದಾಗ, ಪೇಮೆಂಟ್ ಡಿಲೇ ಅಥವಾ ಪೇಮೆಂಟ್ ಕೊಟ್ಟಿಲ್ಲ ಅಂದಾಗ ಅಸೋಸಿಯೇಷನ್ ಇಂದ ಹೆಲ್ಪ್ ಸಿಗತ್ತೆ ಅಂಡ್ ಅದು ಸಾಲ್ವ್ ಆಗತ್ತೆ. ಹಾಗಾಗಿ ಅವರುಗಳ ಒಡನಾಟ ಯಾವಾಗ ಜಾಸ್ತಿ ಆಯ್ತು, ಡಿಂಗರ ನಾಗರಾಜ್ ಅವರು ಮೆಂಬರ್ ಮಾಡ್ಕೊಂಡ್ರು ನನ್ನ. ಅವಾಗ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು, ಎಲ್ಲಿ ಗುಬ್ಬಿಯೂರಿನ ರಂಗಮಂದಿರದಲ್ಲಿ. ನಾನು ಒಂದು ಅಪ್ಪು ನಮನ ಅಂತ ಯಾರೋ ಒಬ್ರು ಮಾಡಿದ್ರು, ಯಾರು ನೆನಪಿಲ್ಲ, ಅವರು ಯಾರು ಬೆನಿಫಿಟ್ ಶೋ ತರ ಮಾಡಿದ್ರು ಗುಬ್ಬಿಯೂರಿನ ರಂಗಮಂದಿರದಲ್ಲಿ. ಅದರಲ್ಲಿ ನಾನು ಒಂದು ಡ್ಯಾನ್ಸ್ ಮಾಡ್ಬೇಕಾಗಿತ್ತು. ಪುನೀತ್ ರಾಜ್ಕುಮಾರ್ ಸಿನಿಮಾ ಅಂಜನಿ ಪುತ್ರದ್ದು ಅದೇ ಒಂದು ಲೈನ್ ಇದೆ, ರಾತ್ರಿ ಎಲ್ಲ ಕುಡ್ಕೊಂಬಂದ್ರೆ ಅದೇನೋ ಒಂದು ಸಾಹಿತ್ಯ ಇದೆ, ನೆನಪಿಲ್ಲ ನನಗೆ ಅದು.
ಆ ತರದ ಹಾಡಿಗೆ ಡ್ಯಾನ್ಸ್ ಮಾಡ್ಬೇಕಾಗಿತ್ತು ನಾನು. ನನ್ನ ಕೋ ಆರ್ಟಿಸ್ಟ್ ನಾವಿಬ್ರು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಕೊರಿಯೋಗ್ರಾಫರ್ ಒಬ್ರು ಬಂದಿದ್ರು, ಕಪಿಲ್ ಅವ್ರ ಅಂತ. ನಾನು ಡ್ಯಾನ್ಸ್ ಎಲ್ಲ ಮಾಡಿದ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಚೆನ್ನಾಗಿ ಬಂತು, ಎಲ್ಲಾ ಅಪ್ರಿಶಿಯೇಟ್ ಮಾಡಿದ್ರು. ಆ ಕಪಿಲ್ ಅವರು ಒಂದು ಸಿನಿಮಾದಲ್ಲಿ ಚಾನ್ಸ್ ಕೊಟ್ರು ನನಗೆ, ದೇವದೂತ ಅಂತ. ದೇವದೂತ ಇನ್ನು ರಿಲೀಸ್ ಆಗಿಲ್ಲ, ಸೆನ್ಸರ್ ಆಗಿದೆ. ಅತಿ ಶೀಘ್ರದಲ್ಲೇ ಪಾತ್ರ ಚೆನ್ನಾಗಿದೆ, ಕಾಮಿಡಿ ಪಾತ್ರ ಅದರಲ್ಲಿ. ಇದರೆಲ್ಲ ಸೀರಿಯಸ್ ಪಾತ್ರ ಮಾಡ್ತಿದ್ದೆ. ಈ ಸಾಧು ಸರ್ ಜೊತೆಗೆ ಸೇರಿ ನಾನು ಕಾಮಿಡಿ ಪಾತ್ರ ಮಾಡಿದೆ. ಈಗ ದೇವದೂತಲ್ಲಿ ಲೀಡ್ ರೋಲ್ ಒಂದು ಸಿನಿಮಾ ಇದ್ದೀನಿ, ಕಾಮಿಡಿ ಪಾತ್ರ ಮಾಡಿದ್ದೀನಿ. ವೆರಿ ಗುಡ್. ಅವ್ರು ಚಾನ್ಸ್ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಈ ವರ್ಷದಲ್ಲಿ ಬರುತ್ತೆ ಅದು ಸಿನಿಮಾ. ವೆರಿ ಗುಡ್. ನೋಡಿ, ಚಿಕ್ಕ ಚಿಕ್ಕ ಪಾತ್ರ ಅಲ್ಲಿಂದ ಒಂದು ಲೀಡ್ ಕ್ಯಾರೆಕ್ಟರ್ಗೆ ಬರುವಂತ ಒಂದು ಪಾತ್ರಕ್ಕೆ ಬಂದಿದ್ದಾರೆ. ಅವ್ರ ಊರಿನವ್ರಿಗೆಲ್ಲ ಹೇಳೋದು ಒಂದೇನೆ, ಯಾವತ್ತು ಅಷ್ಟೇ ಸಪೋರ್ಟ್ ಮಾಡಿ ಸರ್ ಕಲಾವಿದರಿಗೆ. ನಿಮ್ಗೆ ಅನ್ಸ್ಬೋದು ಕಲಾವಿದರಿಗೆ ಏನ್ ಜೀವನ ಇದೆ, ಏನ್ ದುಡಿತಾರೆ ಹಂಗೆ ಅಂತ ಹೇಳಿ. ಕಷ್ಟಪಟ್ಟು ಬೆಳೆದಾಗ ಆಟೋಮೆಟಿಕ್ಲಿ ಅವರು ದುಡಿಮೆ ಕೂಡ ಚೆನ್ನಾಗಾಗತ್ತೆ. ಅವ್ರು ಇಲ್ಲಿ ಖುಷಿಯಾಗಿದ್ದಾರೆ, ಅದು ಮುಖ್ಯ. ಯಾವ ಕೆಲಸ ಮಾಡ್ತೀವಿ ಅನ್ನೋದಕ್ಕಿಂತ ಇಷ್ಟಪಡೋಂಥ ಕೆಲಸ ಮಾಡಿದಾಗ ಅದಕ್ಕಿಂತ ದೊಡ್ಡ ಏನಂತೀವಿ ನಾವು, ಅದಕ್ಕಿಂತ ದೊಡ್ಡ ತೃಪ್ತಿ ಅನ್ನೋದು ಇನ್ ಬೇರೆ ಯಾವ್ದು ಇರೋದಿಲ್ಲ. ಸೊ ನಮಗೆ ಸಹ ರಂಗಭೂಮಿಯಲ್ಲಿ ಸಿಗೋ ಸಂತೋಷ, ಮನಃಶಾಂತಿ ಬೇರೆ ಎಲ್ಲೂ ಸಿಗಲ್ಲ. ನೋಡಿದ್ರಾ, ಅದೇ ಅವ್ರಿಗೆ ಮುಖ್ಯ. ನೀವು ಅದಕ್ಕೆಲ್ಲ ಸಪೋರ್ಟ್ ಮಾಡಬೇಕು. ನಮಗೆ ಒಂದು ರಂಗಭೂಮಿ, ನಾವು ಸಿನಿಮಾದಲ್ಲಿ ಪಾತ್ರ ಮಾಡಿದ್ರೆ ನನಗೆ ಬುನಾದಿನೇ ರಂಗಭೂಮಿ. ಇವತ್ತಿಗೂ ನಾನು ಸಿದ್ಧಗಂಗಾ ಮಠದಲ್ಲಿ ಹೋಗಿ ಪಾತ್ರ ಮಾಡ್ತೀನಿ. ಪ್ರತಿ ವರ್ಷ ನಾಟಕೋತ್ಸವ ಮಾಡ್ತಾರ ಅಲ್ಲಿ, ಅಂದ್ರೆ ಜಾತ್ರೆ ಟೈಮಲ್ಲಿ. ಇವತ್ತಿಗೂ ನಾನು ಹೋಗಿ ಅಲ್ಲಿ ನಾಟಕ ಮಾಡ್ತೀನಿ. ಯಾಕಂದ್ರೆ ಆ ಕ್ಷೇತ್ರ ಅಂತದ್ದು, ಅದು ಆ ಕ್ಷೇತ್ರ ಮಹಿಮೆ ಅಂತದ್ದು. ಹಾಗಾಗಿ ನಾನು ನಾಟಕ ಯಾವತ್ತೂ ಬಿಡಲ್ಲ. ನಾವ್ ಎಷ್ಟೇ ಇರ್ಲಿ, ಎಲ್ಲೇ ಹೋಗ್ಲಿ, ನಾಟಕ ಅಂತ ಯಾವತ್ತೂ ಬಿಡಲ್ಲ. ಕನ್ನಡ ಚಿತ್ರರಂಗದಲ್ಲಿ ನಾನು ಒಬ್ಬ ಕಲಾವಿದನಾಗಿ, ಅಂದ್ರೆ ಆರ್ಟಿಸ್ಟ್ ಕಲಾವಿದನಾಗಿ, ಅಂದ್ರೆ ಹೀರೋನು ಅಲ್ಲ, ಈ ಕಡೆ ಇದನ್ನಲ್ಲ, ಒಬ್ಬ ಒಳ್ಳೆ ಕಲಾವಿದರಪ್ಪ ಇವರು, ಕರೆದು ಅವಕಾಶ ಕೊಟ್ರೆ ಇವ್ರೇನು ಮೋಸ ಮಾಡಲ್ಲ, ನಮಗೆ ಚೆನ್ನಾಗ್ ಮಾಡ್ತಾರ ಪಾತ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಗುರ್ಸ್ಕೋಬೇಕಂತ ನನ್ನ ಆಸೆ ಇದೆ. ವೆರಿ ಗುಡ್. ನೋಡಿ, ಇಂಪಾರ್ಟೆಂಟ್ ಏನಂದ್ರೆ ಅವ್ರೇನೋ ಹೀರೋ ಆಗ್ಬೇಕು ಅಥವಾ ದೊಡ್ಡ ಒಂದು ಸ್ಟಾರ್ ಆಗ್ಬೇಕು ಅಂತ ಬಂದಿರೋರೆಲ್ಲ, ಅವರು ಪಾತ್ರಗಳನ್ನ ಹುಡ್ಕೊಂಡ್ ಬಂದಿದ್ದಾರೆ. ಒಂದು ಒಳ್ಳೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ಬೇಕು ಅಂದಿದ್ದಾರೆ. ಈ ತರ ಡಿಮ್ಯಾಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಇದೆ. ಈ ತರ ಪಾತ್ರಗಳು ನಮ್ಗೆ ಕೊರತೆ ಇದೆ ಸಿನಿಮಾಗಳಲ್ಲಿ. ಸೊ ನೋಡಿ, ಯಾವುದೇ ಡೈರೆಕ್ಟರ್ಸ್ ಆಗ್ಲಿ, ಪ್ರೊಡಕ್ಷನ್ ಹೌಸ್ ನೋಡ್ತಿದ್ರೆ ಒಂದು ಒಳ್ಳೆ ಕಲಾವಿದರು ಅವರು ಪೋಷಕ ಪಾತ್ರಗಳನ್ನೇ ನೋಡ್ತಾ ಇದ್ದಾರೆ. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಒಂದು ಸಿನಿಮಾಗಳಲ್ಲಿ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಂಡ್ ಈಗ ನಿಮ್ಮ ಫ್ಯಾಮಿಲಿ ಅಂದ್ರೆ ನೀವು ಮದುವೆ ಆಗಿದೆಯಾ? ಇನ್ನು ಮದುವೆ ಆಗಿಲ್ಲ. ಓಕೆ, ಮದುವೆ ಆಗಿಲ್ಲ. ನಾನು ನಮ್ಮ ತಮ್ಮ ಹಂಗೆ ಇದೀವಿ, ಇನ್ನ ನೋಡ್ತಾ ಇದಾರೆ, ಮನೇಲಿ ನೋಡ್ತಾ ಇದಾರೆ. ಓಕೆ, ಕಲಾವಿದರಾಗಿದ್ರೆ ಪರವಾಗಿಲ್ಲ, ಯಾರಾದ್ರೂ ಪರವಾಗಿಲ್ಲ. ನಮ್ಗೇನಂದ್ರೆ ಮನೆಯಲ್ಲಿ ಹೊಂದ್ಕೊಂಡು ಹೋಗೋ ಒಂದು ಹೆಣ್ಣಾದ್ರೆ ಸಾಕು. ವೆರಿ ನೈಸ್. ನಾವು ಕನ್ನಡ ಚಿತ್ರರಂಗದಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಗುರ್ಸ್ಕೋಬೇಕು. ಒಂದು ಒಳ್ಳೆ ಕ್ಯಾರೆಕ್ಟರ್, ಯಾವುದೋ ಸುಮ್ನೆ ಅಲ್ಲ. ಅಂದ್ರೆ ಆ ಪಾತ್ರನ ಜನಗಳನ್ನ ರೀಚ್ ಆಗ್ಬೇಕು, ಜನಗಳು ಮೆಚ್ಕೋಬೇಕು. ಅಂತ ಪಾತ್ರಗಳು ಮಾತ್ರ ನಾನು ಆಯ್ಕೆ ಮಾಡ್ಕೊಳ್ಳೋದು. ಸುಮ್ನೆ ಒಂದಿನ 2 ದಿನ ಅದು ಇದು ಅಂದ್ರೆ, ಒಂದಿನ 2 ದಿನ ಅಂತಂದ್ರೆ ಅದು ಸ್ವಲ್ಪ ಎಸ್ಟಾಬ್ಲಿಷ್ ಆಗ್ಬೇಕು. ನಾವು ಬಂದಿರೋದು ಕನ್ನಡ ಚಿತ್ರರಂಗದಲ್ಲಿ ಜನಗಳಿಗೆ ಸಂದೇಶ ಕೊಡಕ್ಕೆ, ಸಂದೇಶ ಇರುವಂತ ಪಾತ್ರ ಆಗ್ಬೇಕು. ವೆರಿ ನೈಸ್. ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಎನಿ ಆರ್ಟಿಸ್ಟ್ ಆಗ್ಲಿ, ನೀವು ಪಿಕ್ ಮಾಡುವಂತ ಕ್ಯಾರೆಕ್ಟರ್ ಈ ತರ ಒಂದು ಸಂದೇಶ ಕೊಡುವಂತದಿದ್ರೆ ಸಖತ್ತಾಗಿರುತ್ತೆ. ಸಂದೇಶ ಕೊಡುವಂತ ಪಾತ್ರ ಯಾವುದೇ ಇರ್ಲಿ, ನಾ ಖಂಡಿತ ಮಾಡ್ತೀನಿ. ಸೂಪರ್. ಇವಾಗ ನೀವು ಇವಾಗ್ಲೂ ಪಾತ್ರಗಳು ಮಾಡ್ತಿದ್ದೀರಾ, ನಾಟಕಗಳು ಮಾಡ್ತಿದ್ದೀರಾ? ನಾಟಕ ಇವತ್ತಿಗೂ ಮಾಡ್ತಾ ಇದ್ದೀನಿ. ಈ ನಾಟಕಗಳಲ್ಲಿ ಆಡಿಯನ್ಸ್ ಹೇಗೆ, ನಾನು ಯಾಕೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅಂದ್ರೆ ನಿಮ್ಗೆ ಫುಲ್ ಹೌಸಸ್ ಇವತ್ತು ಇದೆಯಾ? ಜನ ಬಂದು ಕೂತ್ಕೊಂಡು ಫುಲ್ ನೋಡ್ತಾರ? ನಾವು ಇಲ್ಲಿ ಇಂಡೋರ್ ಥಿಯೇಟರ್ ಮಾಡೋ ಬದಲು ನಾವು ಹೊರಗಡೆ ಹೋಗ್ತಿವಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲಿ, ಬೇರೆ ಬೇರೆ ಹಳ್ಳಿ ಹೋಗ್ತಿವಿ. ನಾವು ಹಳ್ಳಿಯಲ್ಲಿ ಸಿಗುವಂತ ಸಂತೋಷ ನಮಗೆ ಇಂಡೋರ್ ಥಿಯೇಟರ್ ಅಲ್ಲಿ ಸಿಗೋದಿಲ್ಲ. ಅಂದ್ರೆ ಫುಲ್ ಹೌಸ್ಫುಲ್ ಆಗಿರ್ತಾರೆ, ಫುಲ್ ಕ್ರೌಡ್ ಫುಲ್ ಇರುತ್ತೆ. ಸುಮಾರು ಏನಿಲ್ಲ ಒಂದು 5-6 ಸಾವಿರ ಜನ. ಇಲ್ಲಿ ನಿಮ್ಗೆ ರಂಗಶಂಕರದಲ್ಲಿ ಕ್ರೌಡ್ ಇರುತ್ತೆ. ಯಾಕೆ ಈ ಪ್ರಶ್ನೆ ಕೇಳ್ತಿದೀನಿ ಗೊತ್ತಾ? ಯಾಕಂದ್ರೆ ಇದು ಸಿನಿಮಾಗೂ ರಿಲೇಟೆಡ್ ಆಗಿದೆ. ಹೌದು. ಈಗ ಎಲ್ಲ ಕಡೆ ಒಂದೇ ನಡೀತಾ ಇದೆ. ಜನ ಥಿಯೇಟರ್ಗೆ ಬರ್ತಾ ಇಲ್ಲ, ಜನ ಸಿನಿಮಾ ನೋಡ್ತಾ ಇಲ್ಲ. ಯಾಕೆ ಹಿಂಗಾಗಿದೆ ಗೊತ್ತಿಲ್ಲ. ಈಗ ನಾನು ಇಲ್ಲೇ ಮಾತಾಡ್ತಿದ್ದೆ, ಅವರು ರಂಗಭೂಮಿನ ಆಲ್ಸೋ ಆಕ್ಟಿಂಗ್ ಓನ್ಲಿ. ಒಂದು ನಾಟಕ ಮಾಡ್ತಾರೆ, ಅದ್ ನೋಡ್ತಾರೆ. ಅಲ್ಲಿಗೆ ಕ್ರೌಡ್ ಬರ್ತಾ ಇದಾರೆ ಅಂದ್ಮೇಲೆ ಥಿಯೇಟ್ರಿಗೆ ಯಾಕೆ ಬರ್ತಾರೆ? ನಿಮ್ಮ ಪ್ರಕಾರ ಥಿಯೇಟ್ರಿಗೆ ಯಾಕೆ ಬರ್ತಾರೆ? ಏನ್ ಕೊರತೆ ಇದೆ ನಮಗೆ? ಸರ್, ಕೊರತೆ ಅಂತಂದ್ರೆ ಒಳ್ಳೆ ಸಿನಿಮಾಗಳು ಬಂದ್ರೆ ಜನ ಖಂಡಿತ ನೋಡ್ತಾರೆ. ಕರೆಕ್ಟ್. ಉತ್ತಮವಾದ ಚಲನಚಿತ್ರ ಯಾವತ್ತಿಗೂ ಫೇಲ್ ಆಗೋದಿಲ್ಲ. ಜನಕ್ಕೆ ರೀಚ್ ಆಗೇ ಆಗತ್ತೆ.
ಸುಮಾರು ಜನ ಇದಾವ. ಲೋ ಬಜೆಟ್ ಸಿನಿಮಾ ಮಾಡಿದ್ರೂ ಒಂದು ಒಳ್ಳೆ ಸಂದೇಶ ಇರೋಂತ ಸಿನಿಮಾ ಗೆದ್ದಿದೆ. ಹೈ ಬಜೆಟ್ಸ್ ಇರೋಂತ ಸಿನಿಮಾನು ಗೆದ್ದಿದೆ. ಅದ್ರ ಸೋತಿದಾವ. ಹೈ ಬಜೆಟ್ ಸಿನಿಮಾ ಇರೋನು ಸೋತಿದಾವ, ಅದೇ ಗೆದ್ದಿಲ್ಲ ಅಂತಂದ ಏನಿಲ್ಲ, ಅವು ಸೋತಿದಾವ. ಆದ್ರೆ ಒಳ್ಳೆ ಕಂಟೆಂಟ್ ಇರೋಂತ ಸಿನಿಮಾಗಳು ಯಾವತ್ತು ನಮ್ಮ ಕರ್ನಾಟಕ ಜನತೆ ಕೈ ಬಿಡೋದಿಲ್ಲ. ನೋಡಿ ಯಾಕೆ ಅಂತ ಹೇಳಿದ್ರೆ, ನೋಡಿ ಅವರು ಕಲಾವಿದರು, ಅವರು ಹಲವಾರು ಕಡೆ ಹೋಗಿ ನಾಟಕಗಳೆಲ್ಲ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಅಲ್ಲಿಗೆ ಆಡಿಯನ್ಸ್ ಬರ್ತಿದ್ದಾರೆ, ಬಂದು ಕೂತು ಅವ್ರ ಫ್ಯಾಮಿಲಿ ಜೊತೆ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರ್ಬೋದು. ಅವ್ರು ಹೇಳ್ತಾರೆ ಹೌಸ್ಫುಲ್ ಶೋಸ್ ಆಗ್ತಿದೆ, ಜನ ತುಂಬಿರ್ತಾರೆ ಅಂತ ಹೇಳಿ. ಸೊ ಹಾಗಿದ್ದಾಗ ನಾವು ಈ ಕಂಪ್ಲೇಂಟೇ ಹೇಳ್ಬಾರ್ದು, ಜನ ಬರಲ್ಲ ಜನ ಬರಲ್ಲ. ಜನ ಯಾಕೆ ಬರಲ್ಲ, ಜನಕ್ಕೆ ಏನ್ ಬೇಕು ಫಸ್ಟ್ ನೀವು ತಿಳ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ. ಇವಾಗ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಸಿನಿಮಾಗಳದ್ದು ಒಂದು ಕಾಂಟೆಂಟ್ ಇದೆಯಲ್ಲ, ಅದು ಇವತ್ತಿನ ಆಡಿಯನ್ಸ್ಗೆ ಏನ್ ಬೇಕು ಅದಕ್ಕೆ ತಕ್ಕಂತೆ ಒಂದು ಕ್ವಾಲಿಟಿ ಪ್ಲಸ್ ಈ ತರ ಹೊಸ ಕಲಾವಿದ್ರನ್ನ ತನ್ನಿ. ಹಲವಾರು ಕಲಾವಿದರು ಇಲ್ಲಿಗೆ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ, ಆಟೋಮೆಟಿಕ್ಲಿ ಕ್ರೌಡ್ ಕೂಡ ಬರ್ತಾರೆ, ಯಾಕಂದ್ರೆ ಅವ್ರಿಗೂ ಹೊಸ್ತನ ಬೇಕು. ಸೊ ಅದನ್ನೇ ನಾವು ಫೋಕಸ್ ಮಾಡಿ ಇಲ್ಲಿ ಈ ಎಪಿಸೋಡ್ಸ್ ಅಲ್ಲಿ ನಾನು ಯಾವಾಗಲೂ ಎಲ್ಲಾ ಎಪಿಸೋಡಲ್ಲೂ ನಾನು ಹೇಳ್ತಾ ಇದ್ದೀನಿ, ಇದು ಬೇಕು ನಮಗೆ ಅಂತ ಹೇಳಿ. ಸರ್, ಈಗ ಕನ್ನಡ ಚಿತ್ರರಂಗಕ್ಕೆ ಏನಾಗಿದೆ ಅಂತಂದ್ರೆ, ಕತೆಗಾರರು ಕಡಿಮೆ ಆಗಿದ್ದಾರೆ. ಒಳ್ಳೊಳ್ಳೆ ಕತೆಗಳು ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ನಾಡಲ್ಲಿ ಯಾವ್ದ್ರ ಬಗ್ಗೆ ಇಲ್ಲ ಸರ್ ಒಳ್ಳೆ ಕತೆಗಳು. ರಿಚ್ ಕಲ್ಚರ್ ನಮ್ದು. ನಮ್ಮ ಕರ್ನಾಟಕ ಕತೆಗಳು ಎಲ್ಲೂ ಇಲ್ಲ. ಇನ್ನು ಇಲ್ಲಿಂದ ಬೇರೆ ಭಾಷೆಗೆ ತಗೊಂಡೋಗಿ ಕತೆ ಮಾಡಿದಾರ ಹೊರತು ನಮ್ಮ ಕರ್ನಾಟಕದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಇದಾವೆ. ಒಂದು ಅಗ್ರಿಕಲ್ಚರ್ ಇರಬಹುದು, ಒಂದು ಸ್ಮಗ್ಲಿಂಗ್ ಇರಬಹುದು, ಹೌದಾ, ಆಮೇಲೆ ಒಂದು ಕೃಷಿ ಬಗ್ಗೆ ಇರಬಹುದು, ತುಂಬಾ ಒಳ್ಳೊಳ್ಳೆ ಕತೆಗಳು ಇದಾವ. ಆಮೇಲೆ ಕಾದಂಬರಿ, ಸೋಷಿಯಲ್ ಕಾದಂಬರಿ ಕತೆಗಳು ಯಾಕೆ ಮಾಡ್ತಾ ಇಲ್ಲ? ಒಳ್ಳೊಳ್ಳೆ ಕತೆಗಳು ಯಾಕೆ ಮಾಡ್ತಾ ಇಲ್ಲ? ಒಳ್ಳೆ ಕತೆ ಮಾಡಿ 100% ಜನ ನೋಡ್ತಾರ. ಸೂಪರ್. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಒಂದು ಕಲಾವಿದ ಪನ್ಸಿಂದ ಹೇಗ್ ಮಾತಾಡ್ತಾರೆ, ಅದು ರಂಗಭೂಮಿ ಕಲಾವಿದ. ನಂಗೆ ತುಂಬಾ ಆಸೆ ಇತ್ತು ನನ್ನ ಪ್ರೋಗ್ರಾಮ್ ಅಲ್ಲಿ ರಂಗಭೂಮಿಯಿಂದನೂ ಕಲಾವಿದರನ್ನ ತರಬೇಕು, ಆಮೇಲೆ ಅದಕ್ಕೆ ಡೈರೆಕ್ಟರ್ ಅಂತಾನೂ ಇರ್ತಾರೆ ನಾಟಕಗಳಲ್ಲಿ. ಸೊ ಆತರ ಒಂದು ಒಳ್ಳೊಳ್ಳೆ ಡೈರೆಕ್ಟರ್ಸ್ನ ನಾನು ಇಲ್ಲಿ ಪರಿಚಯ ಮಾಡಬೇಕು, ಅವ್ರ ಬಗ್ಗೆ ತಿಳ್ಕೊಬೇಕು. ಸುಮಾರು ಜನ ಏನು ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಸ್ಟಾರ್ಸು, ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆನೇ ನಾವು ನೋಡೋದಲ್ಲ. ಇವತ್ತು ಇವ್ರು ನಾಳೆ ಎಷ್ಟು ದೊಡ್ಡವ್ರು ಆಗ್ತಾರೆ ಯಾರು ಗೊತ್ತು. ಸೊ ಈ ತರ ಒಂದು ಪರಿಚಯಗಳು ನಾನು ಮಾಡಬೇಕು ಅಂತಾನೆ ಈ ಶೋ ನಡೆಸ್ತಾ ಇರೋದು. ಸೊ ಇವತ್ತಿನ ಶೋ ಅಲ್ಲಿ ನಮ್ಮ ಶರಣಪ್ಪ ಬಂದಿದ್ರು. ಶರಣಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್ ನನ್ನ ಶೋಕ್ ಬಂದಿದ್ದಕ್ಕೆ. ನಿಮಗೆ ಈ ನಿಮ್ಮ ಕುದುರೆ ಇದೆಯಲ್ಲ, ಲೈಫ್ ಟೈಮ್ ಒಂದು ಹೈ ಸ್ಪೀಡ್ ಅಲ್ಲಿ ಹಾರ್ಸ್ ಪವರ್ ಜಾಸ್ತಿ ಆಗಿ ಓಡ್ತಾನೆ ಇರಲಿ, ನಿಮಗೆ ಒಳ್ಳೊಳ್ಳೆ ಪಾತ್ರಗಳು ಬರಲಿ. ಹಾಗೆ ನೀವು ಬರೀ ಸಿನಿಮಾ ಅಲ್ಲ, ನಾಟಕನ ಯಾವತ್ತೂ ಬಿಡಬೇಡಿ. ಖಂಡಿತ ನಾನು ನಾಟಕ ಯಾವತ್ತೂ ಬಿಡಲ್ಲ, ಮುಂದೆನೂ ಬಿಡೋದಿಲ್ಲ. ನಾನು ಎಷ್ಟೇ ಬಿಜಿ ಆಗ್ಲಿ, ಒಂದಲ್ಲ ಒಂದು ನಾಟಕ ನಾನು ಮಾಡ್ತಾನೆ ಇರ್ತೀನಿ. ಆ ರಂಗಭೂಮಿ ಎಲ್ಲಿ ಕರ್ಕೊಂಡು ಹೋಗ್ಲಿ, ನಾನು ಇದು ಅಂತಂದ ಹೇಳಲ್ಲ. ಆದ್ರೆ ನಾವು ಯಾವತ್ತೂ ರಂಗಭೂಮಿನ ಬಿಡೋದಿಲ್ಲ, ಮರೆಯಲ್ಲ. ಹಾಗೆ ದಯವಿಟ್ಟು ಕಲಾವಿದರಿಗೆ ಸಪೋರ್ಟ್ ಮಾಡಿ. ನಿಮ್ಮ ಊರವ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಊರ್ ಮಗ ಅವರು. ಸೊ ಅವ್ರನ್ನ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ಬೆಳೆಸ್ಬೇಕು. ಆಟೋಮೆಟಿಕ್ಲಿ ಬೆಳೀತಾರ್ರಿ, ನಿಮ್ಮ ಊರಿಗೆ ಒಂದು ಹೆಮ್ಮೆ ಅದು. ಆಮೇಲೆ ಮರಿಬೇಡಿ, ನಿಮ್ ಊರಿಗೆ ಹೋದಾಗ ನಿಮ್ ತಂದೆಯವ್ರ ಪಾತ್ರ ನೀವು ಮಾಡೋದಿದೆ. ನಾನು ನಿಮ್ಮ ಆರ್ಯ, ಸೈನಿಂಗ್ ಆಫ್. ನಮ್ಮ ಸ್ನೇಹಿತರಾದಂಥ ಆತ್ಮೀಯರಾದಂಥ ಆರ್ಯ ಅವರು ಕಾಂಪಾಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು, ಇದು ನಮಗೆ ಕಲಾವಿದರಿಗೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಇದು. ಯಾಕೆಂದರೆ ಇವರು ಕಲಾವಿದರನ್ನ, ಟೆಕ್ನಿಷಿಯನ್ಸ್ನ, ಆಮೇಲೆ ಸಾಹಿತಿಗಳನ್ನ, ಪ್ರತಿಯೊಬ್ಬರನ್ನ ಅಂದರೆ ದೊಡ್ಡವ್ರನ್ನ ಅಂತಂತಲ್ಲ, ಈ ಕೆಲವರು ಎಲ್ಲ ಕಲಾವಿದರನ್ನ ಕರೆಸಿ ಅವ್ರ ಬಗ್ಗೆ ಇಂಟರ್ವ್ಯೂ ತಗೊಂಡು ಜನಕ್ಕೆ ರೀಚ್ ಆಗಬೇಕು ಅನ್ನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಆತ್ಮೀಯರಾದ ಆರ್ಯ ಅವರು. ಇದಕ್ಕೆ ನಮಗೆ ತುಂಬ ಖುಷಿ ಆಗ್ತಾಯಿದೆ. ರಂಗಭೂಮಿ ಕಲಾವಿದರನ್ನ ಯಾರನ್ನಾದರೂ ನಾವು ಕರೆಸಿ ಇಂಟರ್ವ್ಯೂ ಮಾಡಬೇಕು ಅಂತ ಅವರು ಮನಸ್ಸಿಗೆ ಅಂದ್ಕೊಂಡಾಗ ರಂಗಭೂಮಿಯಿಂದ ನನ್ನ ಕರೆಸಿ ನನ್ನ ಬಗ್ಗೆ ಸ್ವಲ್ಪ ಇಂಟರ್ವ್ಯೂ ಮಾಡಿದ್ದಾರೆ. ಈ ಚಾನೆಲ್ನ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಬೇಕಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ.